ನಾಯಿ ಮಾಂಸ ತಿಂದ್ರೆ 100 ವರ್ಷ ಬದುಕ್ತೀರಾ ಅಂತ. ಕಾಳುಗಳಲ್ಲಿ, ನಟ್ಸ್ಗಳಲ್ಲಿ, ಬಾದಾಮಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಅಲ್ಲಿ ಯಾವುದೇ ರೀತಿ ಪ್ರೋಟೀನ್ ಇರಲ್ಲ. ಇದ್ರೂ ಸಹ ಅದು ಕ್ವಾಲಿಟಿ ಪ್ರೋಟೀನ್ ಅಲ್ಲ. ಅಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅದು ನಿಮ್ಗೆ ಮಸಲ್ ಬಿಲ್ಡಿಂಗ್ ಅಲ್ಲಾಗ್ಲಿ, ನಿಮ್ನ ಹೆಲ್ತ್ ಇಂಪ್ರೂವ್ ಮಾಡೋದ್ರಲ್ಲಾಗ್ಲಿ ಮೇಜರ್ ಆಗಿ ಬೆನಿಫಿಟ್ ಕೊಡಲ್ಲ. ಹೇಗೆ ಗೂಗಲ್ ಪೇ, ಫೋನ್ ಪೇ, ಕ್ಯಾಶ್ ಬ್ಯಾಕ್ ನೆಲ್ಲ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಅಂದಂಗಾಯ್ತು. ಅದ್ರಲ್ಲಿ ನೀವು 1 ತಿಂಗಳು ಮನೆ ಬಾಡಿಗೆ ಕಟ್ಟೋದಿರ್ಲಿ, 1 ತಿಂಗಳು ಕರೆಂಟ್ ಬಿಲ್ಲು ಕಟ್ಟಕ್ಕಾಗಲ್ಲ. ಸೊ ಹಾಗೇನೆ ಇದ್ರಲ್ಲಿ ಪ್ರೋಟೀನ್ ಇದ್ರು ಅದು ಪ್ರಯೋಜನ ಇಲ್ಲ, ವೇಸ್ಟ್ ಅಂತಾನೆ ಅರ್ಥ. ಇನ್ನು ಆನ್ಲೈನ್ ಅಲ್ಲಿ ಕೆಲವು ಬಾಡಿ ಬಿಲ್ಡರ್ಸ್ ಮಾಡೋದು ಹ್ಯೂಜ್ ಮಸಲ್ಸ್ ಇರುತ್ತೆ. ಅವ್ರುಗಳೆಲ್ಲ 10 ರೂಪಾಯಲ್ಲಿ ಪ್ರೋಟೀನು, 15 ರೂಪಾಯಲ್ಲಿ ಪ್ರೋಟೀನು ಅಂದ್ಬಿಟ್ಟು ನಟ್ಸ್ಗಳು, ಹಾಲು, ಬಾಳೆಹಣ್ಣು ಇದೆಲ್ಲ ಮಿಕ್ಸ್ ಮಾಡಿ ಶೇಕ್ಸ್ ಗಳೆಲ್ಲ ಮಾಡೋದ್ ನೋಡಿರ್ತೀರ. ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ, ಅವರು ಅಷ್ಟೊಂದು ಮಸಲ್ಲು ಅಥವಾ ಬಾಡಿ ಬಿಲ್ಡ್ ಮಾಡಿರೋದು ಆ ಪ್ರೋಟೀನ್ ಸೋರ್ಸ್ ಇಂದನ, ಅದನ್ನ ಕನ್ಸ್ಯೂಮ್ ಮಾಡಿನ? ಖಂಡಿತ ಅಲ್ಲ. ಅಂದ್ರೆ ಅದು ವರ್ಕ್ ಆಗಲ್ಲ. ಆನ್ ಥಿಯರಿ, ಆನ್ ಪೇಪರ್ ಓಕೆ, ಇಷ್ಟು ಗ್ರಾಮ್ ಪ್ರೋಟೀನ್ ಇದೆ, ಬಟ್ ಪ್ರಾಕ್ಟಿಕಲಿ ಅದು ಮಸಲ್ ಬಿಲ್ಡಿಂಗ್ ಹೆಲ್ಪ್ ಆಗುತ್ತಾ? ಖಂಡಿತ ಇಲ್ಲ. ಅವ್ರು ರೆಗ್ಯುಲರ್ ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡಿ ಮಸಲ್ ಬಿಲ್ಡ್ ಮಾಡ್ತಾರೆ, ನಿಮಗ್ ಮಾತ್ರ ಹೇಳ್ತಾರೆ. ಈ ರೀತಿ ಹೇಳೋರು ಯಾರು ಅಂದ್ರೆ ಅವ್ರು ಕೇವಲ ಮಸಲ್ ಇರೋರು ಅಷ್ಟೇ, ಅವ್ರ ಬಾಡಿ ಬಿಲ್ಡರ್ಸು, ಕೋಚ್ಗಳಲ್ಲ. ಅದ್ರ ಬಗ್ಗೆ ಇನ್ ಡೆಪ್ತ್ ರಿಸರ್ಚ್ ಆಗ್ಲಿ, ಸ್ಟಡೀಸ್ ಆಗ್ಲಿ, ಸರ್ಟಿಫಿಕೇಶನ್ ಆಗ್ಲಿ ಇರಲ್ಲ. ಇನ್ನೊಂದು ಸೋರ್ಸ್ ಇಂದ ಈ ಒಂದು ಇನ್ಫಾರ್ಮೇಶನ್ ಉದ್ಭವ ಆಗೋದು ಅಂತ ಅಂದ್ರೆ ವೆಬ್ಸೈಟ್ಗಳಿಂದ, ಬ್ಲಾಗ್ ಪೋಸ್ಟ್ಗಳಿಂದ. ಅದನ್ನ ಯಾರು ಕ್ರಿಯೇಟ್ ಮಾಡ್ತಾರೆ? ಯಾವ್ದೋ ಮೂಲೆಯಲ್ಲಿ ಮನೇಲಿ ಕೂತ್ಕೊಂಡು ಕನ್ನಡಕ ಹಾಕೊಂಡು ಕಂಪ್ಯೂಟರ್ ಮುಂದೆ ಟೈಪ್ ಮಾಡ್ತಿರ್ತಾನಲ್ಲ ಆ ನರ್ಡು. ಅವ್ನ್ ಜಿಮ್ಗೂ ಹೋಗಲ್ಲ, ಪ್ರೋಟೀನು ಕನ್ಸ್ಯೂಮ್ ಮಾಡಲ್ಲ, ಆರೋಗ್ಯದ ಬಗ್ಗೆನೂ ಗಮನ ಇರಲ್ಲ, ಏನು ಮಾಡಲ್ಲ. ಅವನು ಸುಮ್ನೆ ಒಂದ್ ಕಡೆಯಿಂದ ನೋಡ್ತಾನೆ, ಯಾವ್ದ್ರಲ್ಲಿ ಜಾಸ್ತಿ ವ್ಯೂಸ್ ಇದೆ, ಕ್ಲಿಕ್ಸ್ ಬರ್ತಾ ಇದೆ, ಅದನ್ನ ಕಾಪಿ ಪೇಸ್ಟ್ ಅಷ್ಟೇ ಮಾಡೋದು. ಮತ್ತೊಂದು ಇನ್ಸ್ಟಾಗ್ರಾಮು, ಅದು ಅಷ್ಟೇ, ಸ್ಲೈಡ್ ಶೋಗಳು ಬರುತ್ತೆ, ಈ 5 ಪದಾರ್ಥಗಳಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ಅನ್ಬಿಟ್ಟು. ಅದಕ್ಕೂ ಅಷ್ಟೇ ದಿಕ್ಕು ದೆಸೆ ಯಾರು ಇಲ್ಲ. ಈ ರೀತಿ ಬರೆಯೋದಾದ್ರೆ ನಾನು ಬರೀಬಹುದು ಬ್ಲಾಗ್ ಸ್ಪಾಟ್ಗಳು, ನಾಯಿ ಮಾಂಸ ತಿಂದ್ರೆ 100 ವರ್ಷ ಬದುಕ್ತೀರಾ ಅಂತ. ಅದಕ್ಕೆ ಎವಿಡೆನ್ಸ್ ಏನಿದೆ, ಪ್ರೂಫ್ ಏನಿದೆ? ಏನಿಲ್ಲ. ಸುಮ್ನೆ ಬರ್ದ್ಬಿಡೋದು. ಇಲ್ಲ ಪಾರ್ಥೇನಿಯಂ ತಿಂದ್ರೆ ನಿಮ್ಗೆ ಏಡ್ಸ್ ಬರಲ್ಲ ಅಂತ ಬರೀತೀನಿ, ಅದನ್ನ ನಂಬಿಡ್ತೀರಾ? ಆ ರೀತಿ ಯಾರನ್ನು ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ. ಅಲ್ಲಿ ಏನ್ ಸೋರ್ಸ್ ಇಂದ ಬಂದಿದೆ ಅಥವಾ ರಿಸರ್ಚ್ ಪೇಪರ್ ಅಟ್ಯಾಚ್ ಮಾಡಿದ್ರೆ, ಜೆನ್ಯೂನ್ ಸೋರ್ಸ್ ಇದ್ರ ಬಂದಿದ್ರೆ ಮಾತ್ರ ನಂಬೇಕು. ಇನ್ನು ಫೇಸ್ ಇರೋ ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮರ್ಸ್ ಯಾರು ಇದನ್ನ ಹೇಳ್ತಾರೋ ಅವರು ಅಷ್ಟೇ, ಅವ್ರಿಗೂ ಏನೂ ಇರಲ್ಲ. ಅವರು ಇನ್ನೊಂದು ಯೂಟ್ಯೂಬ್ ವಿಡಿಯೋನ ಬ್ಲಾಗ್ ಪೋಸ್ಟ್ಗಳು ನೋಡ್ಕೊಂಡ್ಬಂದು ಓದ್ಕೊಂಡ್ಬಂದು ಅದನ್ನ ಇಲ್ಲಿ ನಿಮ್ ಮುಂದೆ ಹೇಳ್ತಾ ಇರ್ತಾರೆ. ಅಂತವ್ರಿಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಸೊ ಜನ ಅದನ್ನ ನಂಬಕ್ ಶುರು ಮಾಡ್ತಾರೆ. ನೀವು ನಾನ್ ವೆಜ್ ತಿನ್ನಲ್ಲ ಅಂದ್ರೆ ಫೈನ್, ಕ್ವಾಲಿಟಿ ಪ್ರೋಟೀನ್ ಯಾವ್ದಾಗಿರುತ್ತೆ ಅಂತ ಅಂದ್ರೆ ಇಂಥವ್ರಿಗೆ ಹಾಲು, ಮೊಸರು, ಸೋಯಾ ಚಂಕ್ಸು, ಪನ್ನೀರು, ಚೀಸು, ಈ ರೀತಿ ಪ್ರಾಡಕ್ಟ್ಗಳು. ಬೇರೆ ಯಾವ್ದೋ ಕಾಳುಗಳಲ್ಲಿ ನೋ,